ಬಗ್ಗೆ ಅವರು ಮಾಡಿಬಿಟ್ರೆ ಅವ್ರ ಬಗ್ಗೆ ಖಂಡಿತ ಅಲ್ಲ. ಸಾಮ್ಯತೆ ಇದೆ. ಯಾವ ಲೆಕ್ಕದಲ್ಲಿ? ಯಾವುದು? ನಾಡನ್ನು ಉಳಿಸುವುದಕ್ಕಾಗಿ ಪ್ರಾಣವನ್ನೇ ಪಣವಾಗಿಟ್ಟಿರಬಹುದಾದಂತವ್ರು ಅನಾಥರು ಅಂತ ಹೇಳಿದಿಲ್ಲ. ಅರಸ ನಾನಿದ್ದೇನೆ ಅವರಿಗೆಲ್ಲ ರಕ್ಷಣೆ ಕೊಡುವುದಕ್ಕೆ. ನಾನಿರುವ ತನಕ ಯಾರು ಅನಾಥರಾಗುವುದಕ್ಕೆ ನಮ್ಮ ರಾಜ್ಯದ ಸಾಧ್ಯ ಇಲ್ಲ ಮಾವಯ್ಯ. ಮತ್ತೊಬ್ಬರ ರಕ್ಷಣೆಯನ್ನು ಮಾಡಬಹುದು ಅಂತ ತಿಳಿದೆ ಅನುಗುಣವಾದಂತ ಉದ್ಯೋಗವನ್ನು ಕೊಟ್ಟಿದ್ದೇನೆ. ಅದೇ ಒಂದು ಪ್ರಕರಣದಲ್ಲಿ ನನ್ನ ಹೇಳಿ ಅಂತ ಭಾವಿಸುವುದಾ? ತಿಳ್ಕೊಂಡಿ ಅಲ್ಲ ನಾನು? ಖಂಡಿತವಾಗಿ ಅಲ್ಲವೇ ಅಲ್ಲ. ವ್ಯಕ್ತಿಯೊಬ್ಬರ ಸಾಮ್ಯತೆಯು ಅಥವಾ ಸಾಧನೆಯು ಉತ್ತುಂಗ ಶಿಖರಕ್ಕೆ ಇರುವುದು ಯಾವಾಗ? ಸರಿಯಾದ ಅವಕಾಶ ಸಿಕ್ಕಾಗ. ಒಮ್ಮೊಮ್ಮೆ ವಿಚಲಿತನಾಗುವುದರಲ್ಲಿ ಯಾವ ತಪ್ಪು ಇಲ್ಲ. ಇದಕ್ಕಿಂತ ದೊಡ್ಡ ಅವಕಾಶ ಉಂಟ? ಒಂದು ಮಗಳನ್ನು ಬಂಧಿಸುತ್ತಾ ಇರುವಾಗ ಹೋಗಿ ನಿಗ್ರಹಿಸುವುದಕ್ಕಾಗಿ ಒಮ್ಮೆ ಸೋತೆ. ಇದು ಬರೀ ನನಗೆ ಮಾತ್ರ ಆದತ್ತಾ? ಮತ್ತೆ ನೀನು ಸ್ವಲ್ಪ ಹಿಂದೆ ಹೋಗ್ಬೇಕು ಮಾವ. ಅದಕ್ಕಿಂತ ಹಿಂದ ಸ್ಥಳದಲ್ಲ ಇಲ್ಲ. ಮಹಾಭಾರತದ ಕಥೆಯಲ್ಲಿ ಹೌದಾ ಕರ್ಣ ಇನ್ನೊಂದು ಸಂದರ್ಭ ಚಿತ್ರಸೇನ ಕಾಳಗದಲ್ಲಿ ಕೌರವನ್ನ ಸೆರೆ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭಕ್ಕೆ ಕರ್ಣಾದೇವರಿಗಾಗಿ ಬಂದ. ಕರ್ಣನ ಪಾಲಿಗೆ ಸೋಲಾಯ್ತು. ಹಾಗಂತ ಕರ್ಣ ಪರಾಕ್ರಮಿ ಅಲ್ಲ ಅಂತ ಹೇಳುದು? ಪರಾಕ್ರಮಿ ಅಲ್ಲ ಅಂತ ಹೇಳುದ? ಖಂಡಿತ ಅಲ್ಲ. ಊಟಕ್ಕಿಲ್ಲದಿದ್ದಂತ ಉಪ್ಪಿನಕಾಯಿ ಯಾವುದಕ್ಕೆ ಬಂದ್ರೆ ಯಾವ ಪ್ರಯೋಜನ ಉಂಟು? ಯೋಚನೆ ಮಾಡು. ಚಿತ್ರಸೇನ ಬಂಧಿಸಿಕೊಂಡು ಹೋಗುವಾಗ ಅವರು ಎದುರಿಸುವುದಕ್ಕೆ ಸರಿಯಾದ ಉತ್ತರ ಅಲ್ಲ, ಅದೆಲ್ಲ ಉತ್ತರ. ಮನೆಗೆ ಬೆಂಕಿ ಬಿದ್ದಾಗ ಮೊಂಡೋ ನೀರೋ ಬಸ್ಸಿಯೋ ಹಾಕಿ ಮೊದಲು ಅದನ್ನ ಆರಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಬಿಟ್ರೆ ಹೇಗೆ ಹಿಡಿತು ಯಾರು ಕೊಟ್ಟರು ಅನ್ನುವಂಥದ್ದಲ್ಲ. ಕರ್ಣ ಮಾಡಿದ್ದು ಆ ಕೆಲಸವನ್ನು. ಅದೇ ಅರ್ಜುನ ನಿಂತ ಸ್ಥಳದಲ್ಲೇ ಬಾಣ ಪ್ರಯೋಗವನ್ನು ಮಾಡಿ ಅವರನ್ನು ಎಳತರಿಸಿ ಮಾಡಿದ. ಅವನಿಗೆ ಅಲ್ಲಿ ಬಾಣ ಇಲ್ಲ ಅಂತ ಕೇಳಿದೆ. ಉತ್ತರ ಗೋಗ್ರಹಣದಲ್ಲಿ ಉತ್ತರ ಮುಪ್ಪರೆಲ್ಲ ಗೋಗಳನ್ನು ಸೆರೆ ಇಟ್ಕೊಂಡಿರುವಾಗ ಇದೇ ಕಾರಣ ಮುಂದಾಳಾಗಿ ಹೋಗಿದ್ದ ತಾನೆ ಉಪದೇಶವನ್ನು ಮಾಡುವುದಕ್ಕೆ. ಆವಾಗ ಏಕಾಂಗಿಯಾಗಿ ಬಂದಿರಬಹುದಂತ ಅರ್ಜುನ ಒಂದೇ ಒಂದು ಬಾಣ ಪ್ರಯೋಗದಿಂದ ಇವನ್ನೆಲ್ಲ ಕೆಳಗಿದ್ನಲ್ಲ ರಣಕ್ಷೇತ್ರದ. ಆವಾಗ ಅದಕ್ಕೂ ಬಾಣ ಇರ್ಲಿಲ್ವ ಕರ್ಣನಿಗೆ? ಕರ್ಣ ಓಡಿದ್ದ ಯಾಕೆ? ಭೀಷ್ಮಾಚಾರ್ಯ ಕರ್ಕೊಂಡು ಬರ್ಲಿಕ್ಕೆ. ಆವಾಗ ನಾನು ಓಡಿದ್ದು ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವ. ಉತ್ತರ ಗ್ರಹಣ ಕಾರಣದಲ್ಲಿ ಭೀಷ್ಮಾಚಾರ್ಯರು ಅಲ್ಲೇ ಇದ್ರಲ್ಲ. ಈಗ ಅಂದು ನಾನೇ ಕೌರವರ ಸ್ಥಾನದಲ್ಲಿದ್ರೆ ಎಳದು ಒಂದೇ ಹೊರಗಾಗ್ತಿದ್ದೆ ಕೌರವ. ಈ ತರ ಸಾಹಸ ನಮಗೆ ಬೇಕು. ಅದು ಪಥ್ಯವಾಗುವುದಿಲ್ಲ. ಇನ್ನೊಂದು ಉದಾಹರಣೆ ದೇವಿ ಮಹಾತ್ಮೆ ಶುಂಭನ ಪ್ರಕರಣದಲ್ಲಿ ಏನು ಆದಿಮಾಯ ಯುದ್ಧಕ್ಕೆ ಬಂದಾಳೆ ಎನ್ನುವಂತ ವಿಷಯ ಅಲ್ವಾ? ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಹೊರಟ ಶುಂಭ ತನ್ನವರೆಲ್ಲರನ್ನ ಕಳೆದುಕೊಂಡ. ಕೊನೆಗೆ ಬುದ್ಧಿವಾದ ಹೇಳಿಕ್ ಬಂದವ ಯಾರು? ಅಳಿಯ. ರಕ್ತ ಬೀಜ ಬೇಡ ಹೋಗುವುದು ಸರಿಯಲ್ಲ ನೀತಿ ಮಾತನ್ನ ಹೇಳಿದ. ಯಾಕಾಗಿ? ಮಾವನ ಶ್ರೇಯಸ್ಸಿಗಾಗಿ. ಇಲ್ಲಿ ನಾನೀಗ ನಿನ್ನ ಅಳಿಯ ಬಂದು ನೀತಿ ಮಾತು ಹೇಳ್ತಾ ಇದ್ದೇನೆ. ನೀನು ಶುಂಭನೋಪಾದಿಯಲ್ಲಿ, ನಾನು ರಕ್ತ ಬೀಜನೋಪಾದಿಯಲ್ಲಿ. ಆ ಕಾರಣಕ್ಕಾಗಿ ಯಾವ ಸಂದರ್ಭಕ್ಕೂ ಅವರಿಗೆ ಆಶ್ರಯ ಕೊಡಬಾರದು ಎನ್ನುವುದಾಗಿ ಕೇಳ್ಕೊಳ್ಳು. ಓಹೋ, ನಾನು ಶುಂಭ, ನೀನು ರಕ್ತ ಬೀಜ. ಹೌದು, ಅದೇ ಜೋಡಿ. ಒಂದು ಕಾಲದಲ್ಲಿ ದಾನವರ ಅವರತ್ತೆಯನ್ನು ಕಂಡು ಉನ್ನತಿಗೆ ತರುವುದಕ್ಕೋಸ್ಕರವಾಗಿ ಛಲ ತೊಟ್ಟ ವರವನ್ನು ಸಾಧಿಸಿ 3 ಲೋಕವನ್ನು ಆಳಿರುವುದಾದಂತ ಶುಂಭ ಛಲದಲ್ಲಿ ಆದ್ರೂ ಆ ಸ್ಥಾನವನ್ನು ನಾನು ಮುಟ್ಟಿದ್ದು. ತನ್ನವರಿಗಾದಂತ ಅನುಮಾನವನ್ನು ಮಾತ್ರ ಅಲ್ಲ, ಪರಾಭವವನ್ನು ಕಂಡು ಕುಲವನ್ನು ಉಳಿಸುವುದಕ್ಕೋಸ್ಕರವಾಗಿ ಬೆಂಕಿಯ ಜೊತೆಗೆ ಸರಸ ಮಾಡಿದ ಹಾಗೆ ಅಗ್ನಿ ಸದೃಶರಾದಂತಹ ಶುಂಭನಿಗೂ ನೀತಿ ಹೇಳುವುದಕ್ಕೆ ಹೋದ. ಹೌದು, ತನ್ನ ಪ್ರಾಣದ ಹಂಗನ್ನು ತೊರೆದು ಹೋದಂತಹ ಶುಂಭ ಇಲ್ಲಿ ಈ ದುಷ್ಟನಿಗೆ ಹೆದರಿ ಓಡಿ ಬಂದಂತ ನೀನೆಲ್ಲಿ? ಪ್ರಕರಣ ಮುಂದಿದೆ, ಪ್ರಸಂಗ ಮುಂದಿದೆ. ಆವಾಗ ನೋಡೋಣ ನನ್ನ ರಕ್ತ ಶುಂಭನಾಗಲಿ ಶುಂಭನಾಗಲಿ ಕಡೆಯ ದಿಕ್ಕಿನ ವಾಸಿ ಶಂಭುವಾದ. ಅಲ್ಲಿ ಅಳಿಯ ಬುದ್ಧಿವಾದ ಹೇಳಿದ್ದು. ನಾನೀಗ ನಿನ್ಗೆ ಅಳಿಯನಾಗಿದ್ದು ಪ್ರೀತಿ ಅಳಿಯನಾಗಿ. ಅಲ್ಲ, ಅಳಿಯ ಅಂತ ಹೇಳಿ ಪ್ರೇಮದ ಅಳಿಯ. ನೀನು ಒಂದೇ ಅಳಿಯ, ಮತ್ತೆ ಅಳಿಯ ಬೇರೆ ಇದ್ದರ? ಇಲ್ಲ, ಹಾಗಂತ ಅಳಿಯ ಎನ್ನುವುದು ಅರ್ಥ ಇನ್ನೊಂದು ಅರ್ಥ ಮಗ ಅಂತ ಆಗ್ತದೆ. ಹೌದು, ಅಂತದಕ್ಕೆ ನಿಂತವನ ಮಾತ್ರ ಅಳಿಯ ಅಂತ ಮಾತ್ರ ಒಪ್ಕೊಳ್ತಾ ಇದ್ದೇನೆ. ನೀನು ಮತ್ತೆ ಹೋಗಿ ಹೇಳೋಷ್ಟ ಇದ್ದೇನೆ ಮತ್ತೆ